ನಿಂಬೆಹಣ್ಣಿನ ದಿಢೀರ್ ಸಿಹಿ ಉಪ್ಪಿನಕಾಯಿ. ಹಲೋ ಎವ್ರಿವಾನ್, ನಾನಿವತ್ತು ಮಾಡ್ತಾ ಇರೋದು ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ. ಸೊ ಅದಕ್ಕಾಗಿ ನಾನು ಒಂದು 25 ನಿಂಬೆಹಣ್ಣು ತೊಗೊಂಡಿದ್ದೀನಿ ಈ ರೀತಿ. ಸೊ ನಾವು ಫಸ್ಟಿಗೆ ನಿಂಬೆಹಣ್ಣೆಲ್ಲ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆನಿಂದ ಒರೆಸ್ಬೇಕು. ಒಂದು ಸ್ವಲ್ಪನೂ ನೀರು ಇರಲಾರ್ದ ರೀತಿ ನಾವು ಒರೆಸ್ಬಿಟ್ಟು ಹೊಳಬೇಕು. ಇದರಲ್ಲಿ 4 ಭಾಗ ಆದರೂ ಮಾಡ್ಬೋದು ಅಥವಾ 8 ಭಾಗ ಈ ರೀತಿ ಚಿಕ್ಕದಾಗಿನೂ ನಾವು ಹೊಳ್ಕೋಬೋದು. ನಾನು 8 ಭಾಗ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದರೊಳಗಡೆ ಈ ರೀತಿ ಬೀಜ ಬರುತ್ತೆ. ನೀವೆಲ್ಲ ಬೀಜಗಳನ್ನೆಲ್ಲ ತೆಗೆದಬೇಕು ಮುಂಚೆಗೆ, ಇಲ್ಲಾಂದ್ರೆ ಕಹಿ ಹತ್ಬಿಡುತ್ತೆ. ಆಮೇಲೆ ಅಥವಾ ನಾವು ಈಗ ನಿಂಬೆಹಣ್ಣು ಹೆಂಗಾದ್ರೂ ಕುದಿಸ್ತಾ ಇರ್ತೀವಲ್ಲ, ಅದು ಮೇಲ್ಗಡೆ ಬರ್ತಾ ಇರುತ್ತಲ್ಲ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು, ಅವಾಗೂ ಕೂಡ ಅದು ಬೀಜ ಬಂದ್ಬಿಟ್ರೆ ಅವಾಗೂ ನೀವು ಕೂಡ ತೆಗಿಬೋದು. ಸೊ ಈಗ ಇಷ್ಟು ನಾನು ನಿಂಬೆಹಣ್ಣು 25 ಕಾಯಿಗೆ ನಾನು ತಗೊಂಡಿರೋದು 1/4 ಕಪ್ಪು, ಅಂದರೆ 1/4 ಕಪ್ ಅನ್ಕೋ ಹೇಳ್ಬೋದು, ಉಪ್ಪು ತಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಖಾರ ತಗೊಂಡಿದ್ದೀನಿ. ಆಮೇಲೆ ಅದ್ರದ್ದು 3.5 ಕಪ್ಪು ಅಂದಾಜ ಅಷ್ಟು ಪಟ್ಟಿಗೆ ನಾನು ಸಕ್ಕರೆ ತಗೊಂಡಿರೋದು. ಆ್ಯಕ್ಚುಲಿ ನಾನು ಸಕ್ಕರೆ ಬಿಟ್ಟು ಬೆಲ್ಲನೂ ಹಾಕೋಬೋದಾಗಿತ್ತು. ಸೊ ಇವತ್ತು ನನ್ನಲ್ಲಿ ಸಕ್ಕರೆ ಇರೋದ್ರಿಂದ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಾನು ಇವು ಏನಂತಾರೆ ಲವಂಗ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಮತ್ತು ಮೆಂತೆ, ಆ್ಯಕ್ಚುಲಿ ಇಲ್ಲ ಅದು ನಾನು ಕುಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಅಲ್ಲಿ ಮಾಡಿಕೊಂಡು ನಾನು ಕುಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇದು ಏನಂತಾರೆ ಕಾಳು ಮೆಣಸು, ಲವಂಗ, ಜೀರಿಗೆ ಮತ್ತು ಮೆಂತೆಕಾಳು ಈ ರೀತಿ ಎಲ್ಲ ತೊಗೊಂಡು ಕುಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇದೊಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಅರಿಶಿಣ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಕಲಿಸ್ಕೋಬೇಕಲ್ಲ ಫಸ್ಟಿಗೆ. ಸೊ ಈಗ ನಾನು ಬೀಜನ ತೆಗೆದುಬಿಡ್ತೀನಿ, ಇನ್ನೊಂದು ಸ್ವಲ್ಪ ಉಳಿದಿದೆ. ಇವಿಷ್ಟು ತೆಗೆದುಬಿಟ್ಟು ನಾನೊಂದು ಪಕ್ಕಕ್ಕೊಂದು ಬೌಲ್ ತೊಗೊಂಡಿದ್ದೀನಿ. ಇದ್ರೊಳಗೆ ನಾನು ಹಾಕಿಬಿಟ್ಟು ಒಂದು 4 ರಿಂದ 5 ಗಂಟೆವರೆಗೂ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ. ಅಂದರೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ಇದನ್ನ ಮುಚ್ಚಿಟ್ಬಿಟ್ರೆ 4-5 ತಾಸು ಇಟ್ಬಿಟ್ರೆ ಅದು ನೀರು ಬಿಟ್ಕೋತೆ. ಸೊ ಅದು ನೀರು ಬಿಟ್ಟಾದ್ಮೇಲೆ ನಾವೇನು ಮಾಡಬೇಕು, ಆಮೇಲೆ ಇದನ್ನು ಕುದಿಸ್ಬೇಕು. ಏನಂತಾರೆ ಸಿಪ್ಪೆ ಎಲ್ಲ ಇದು ಆಗೋ ರೀತಿ ಕುದಿಸ್ಬಿಟ್ಟು, ಸಿಪ್ಪೆ ಮೇಲ್ಗಡೆ ಬಂದ ಕೂಡಲೇ ಅದು ನಮ್ಮದು ಏನಂತಾರೆ ಇದು ಆಯಿತು ಅಂತ, ನಿಂಬೆಹಣ್ಣು ಉಪ್ಪು ಆಯಿತು ಅಂತ. ಈ ರೀತಿ ಎಲ್ಲ ಬೀಜ ತೆಗೆದ ಮೇಲೆ ನಾನು ಅದರೊಳಗಡೆ ಸ್ವಲ್ಪ ಉಪ್ಪು ಮತ್ತು ಹೇಳಿದ್ನಲ್ಲ ಏನಂತಾರೆ ಅರಿಶಿಣ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಸರಿಯಾಗಿ ಒಂದು 4-5 ತಾಸು ನಾನು ಅದನ್ನು ಮುಚ್ಚಿಬಿಟ್ಟು ಒಂದಿದ್ರೊಳಗಡೆ ಸರಿಯಾಗಿ ಹಾಕಿ ಇಡ್ತೀನಿ. ಈ ರೀತಿ ಎಲ್ಲ ಸರಿಯಾಗಿ ನಾನು ಉಪ್ಪು ಮತ್ತು ಅರಿಶಿಣ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಿಂಬೆಹಣ್ಣೆಲ್ಲ ಎಲ್ಲ ಕಡೆ ಹತ್ಕೊಂಡ್ಬಿಟ್ಟಿದೆ. ಸೊ ಈಗ ನಾನೊಂದು ಬೌಲ್ ತೊಗೋತಾ ಇದ್ದೀನಿ. ಅದರೊಳಗಡೆ ಎಲ್ಲ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ತನ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅವೆಲ್ಲ ನೀರು ಬಿಡುತ್ತೆ. ಈಗ 4 ರಿಂದ 5 ಗಂಟೆ ತನಕ ಇದು ನೆನೆಸಿದ್ನಲ್ಲ ನಿಂಬೆಹಣ್ಣು ಸ್ವಲ್ಪ ರಸ ಬಿಟ್ಟಿದೆ ಒಳಗಡೆ. ಸೊ ಈಗ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಇಟ್ಟಿದ್ದೀನಿ. ಸ್ವಲ್ಪ ಏನಂತಾರೆ ಕಡಾಯಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸೊ ಇದನ್ನು ಬರಗ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಇದು ಮಾಡ್ತೀನಿ, ಬೇಯಿಸ್ಬಿಡ್ತೀನಿ. ಈಗ ಈ ರೀತಿ ನೀರು ಬಿಟ್ಟಿರ್ತೆ ಹಿಂಗೆ ಅದರದೊಳಗಡೆ ಇದ್ದಿದ್ದೆಲ್ಲ. ಈಗ ಸ್ವಲ್ಪ ಕುದಿ ಬರಕ್ಕೆ ಬಿಡೋಣ. ಉಪ್ಪು ಅರಿಶಿಣ ಹಾಕಿ ನಾನು ಕಲಿಸಿದ್ದೀನಿ. ಸ್ವಲ್ಪ ನೀರು ಬಿಟ್ಟಿದೆ ಒಳಗಡೆ, ಇನ್ನು ಸ್ವಲ್ಪ ಬೇಯಿಸಿದ್ರೆ ಸಾಕು. ಆಮೇಲೆ ನಾವು ಸ್ವಲ್ಪ ಬೆಚ್ಚಗೆ ಮಾಡಿದ್ದು ಮೆಂತೆಕಾಳು, ಲವಂಗು ಮತ್ತು ಮೆಣಸು, ಜೀರಿಗೆ, ಸೊ ಇವನ್ನೆಲ್ಲ ಕುಟ್ಟಿರೋದು ಪೌಡ್ರ್ ಏನದಿಲ್ಲ ಅದನ್ನು ನಾನು ಆಮೇಲೆ ಹಾಕ್ತೀನಿ, ಖಾರ ಜೊತೆ ಹಾಕ್ತೀನಿ. ಸೊ ಈ ರೀತಿ ನಾವು ಆಗಲೇ ಹೇಳಿದ್ನಲ್ಲ, ನಾನು ಇಷ್ಟು ಕುದಿ ಬಂದಮೇಲೆ ಅದು ಹಾಕಿದ್ಮೇಲೆ ಈಗ ಈ ರೀತಿ ನೀರು ಬಿಟ್ಕೋತಾ ಇದೆ. ಈಗ ಸ್ವಲ್ಪ ಬೇಯ್ದಿದೆ. ನಾನು ಈಗ ಏನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ನಾನು ಸಕ್ಕರೆ ಹಾಕ್ತಾ ಇದ್ದು. ಆ್ಯಕ್ಚುಲಿ ನಾವು ಬೆಲ್ಲನೂ ಹಾಕ್ಬೋದು. ನಾನೀಗ ಸಕ್ಕರೆ ತೊಗೊಂಡಿದ್ದೀನಿ 3.5 ಕಪ್ಪು, ಅಂದರೆ ನಾನು ಉಪ್ಪು ಹಾಕಿದ್ನಲ್ಲ ಅದೇ ಅಳತಿನಿಂದ 3.5 ರಿಂದ 4 ಕಪ್ಪು ಅಂತ ಹಿಂಗೆ ತೊಗೊಂಡಿದ್ದೀನಿ. ಸೊ ಈ ಅಳತೆನಿಂದನೇ ನಾನು ಎಲ್ಲ ತೊಗೊಂಡ್ಬಿಟ್ಟಿರೋದು. ಸೊ ಈಗ ಅದು ಸ್ವಲ್ಪ ಕರಗಲಿ, ಸಕ್ಕರೆ ಕರಗಿಬಿಟ್ಟು ನೀವು ನೋಡ್ಬೋದು. ಈಗ ಅದು ನಿಂಬೆಹಣ್ಣು ತನ್ನ ನೀರು ಬಿಟ್ಟಿದೆ, ಈಗ ತೆಳ್ಳಗೆ ಅನಿಸ್ತಾ ಇದೆ. ಆದರೆ ಒಂದ್ಸತಿ ಕೂಲ್ ಆದಮೇಲೆ ನೀವು ನೋಡ್ಬೋದು ಅದು ಇಷ್ಟು ತಿಕ್ಕಾಗಿ ಜೆಲ್ಲಿ ಅಪ್ಲೈ ಆಗಿರುತ್ತೆ. ಭಾರಿ ಟೇಸ್ಟಿ ಇರ್ತದ, ಟೇಸ್ಟಿ. ಈಗ ನಾನು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿಬಿಟ್ರೆ, ಸಕ್ಕರೆ ಕರಗಿದೆ. ಈಗ ನಾನೀಗ ಅದಕ್ಕೆ ಖಾರ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಸಿಹಿ ಖಾರ ಮತ್ತು ಇದು ನಾನು ಕುಟ್ಕೊಂಡಿರೋದು. ಏನಾಗುತ್ತೆ ಅಂತಂದರೆ, ಈಗ ಸ್ವಲ್ಪ ನೀವು ನೋಡಿರ್ಬೋದು ಇದೆಲ್ಲ ರಸ ಬಿಟ್ಬಿಟ್ಟು ಅದು ಸಿಪ್ಪೆ ಎಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ. ಜಸ್ಟ್ ಇನ್ನೊಂದು ಸ್ವಲ್ಪ ಆದರೆ ಆಯಿತು, ನಮ್ಮ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ಈ ರೀತಿ ಫುಲ್ ಕೂತಿದೆ. ಈಗ ನಾನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು. ಈ ರೀತಿ ತೇಲ್ತಾ ಇದೆ ನೋಡಿ. ತೇಲಿ ಎಲ್ಲ ಸಿಪ್ಪೆ, ನಿಂಬೆಹಣ್ಣೆಲ್ಲ ಸಿಪ್ಪೆ ನೀವು ನೋಡ್ರಿ ಎಲ್ಲ ಅದ್ರದ್ದು ಇದು ಹೋಗ್ಬಿಟ್ಟಿದೆ, ಏನಂತಾರೆ ರಸ ಎಲ್ಲ ಹೋಗಿ ಸಿಪ್ಪೆ ಆಗಿಬಿಟ್ಟಿದೆ, ತೆಳ್ಳಗಾಗ್ಬಿಟ್ಟಿದೆ. ಸೊ ಈಗ ನಾನು ಅದನ್ನು ಆಫ್ ಮಾಡ್ತಾ ಇದ್ದಿದ್ದು. ಆಮೇಲೆ ಅದು ಗಟ್ಟಿ ಆಗುತ್ತೆ. ಈಗ ಎಷ್ಟು ತೆಳ್ಳಗೆ ಅನಿಸುತ್ತಲ್ಲ ನೀರು,
ತಿಳಿ ಅನಿಸುತ್ತೆ, ಅದು ಗಟ್ಟಿ ಆಗುತ್ತೆ ಆಮೇಲೆ. ಈಗ ನಮ್ಮದು ಉಪ್ಪಿನಕಾಯಿ, ಈಗ ದಿಢೀರ್ ಉಪ್ಪಿನಕಾಯಿ ಅಂತೀವಿ, ಇನ್ಸ್ಟಂಟ್ ಉಪ್ಪಿನಕಾಯಿ ರೆಡಿ ಆಗಿದೆ. ತಾವು ನೋಡ್ಬೋದು. ಈಗ ಇಲ್ಲಿ ನೋಡಿ ಎಷ್ಟು ರೀತಿ ತಿಕ್ಕಾಗಿದೆ ನೋಡಿ, ಜಲ್ಲಿ 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 ಆ ರೀತಿ ತಿಕ್ಕಾಗಿದೆ. ಅವಾಗ ನಮ್ಗೆ ಎಷ್ಟು ತಿಳಿಯಾಗಿತ್ತಲ್ಲ ನೀರೆಲ್ಲ ಹಚ್ಕೊಂಡ್ಬಿಟ್ಟು ಇನ್ನು ಗಟ್ಟಿಯಾಗಿ ಅದರೊಳಗೆ ಇದಾಗುತ್ತೆ. ಸೊ ಈಗ ಇದನ್ನು ನಾವು ಈ 2 ಬಾಟಲ್ಸ್ ತೊಗೊಂಡಿದ್ದೀನಿ ಕಾಜಿನ ಬರಣೆ, ಅದರೊಳಗಡೆ ತುಂಬಿ ನಾನು ಇಡ್ತೀನಿ. ಆಮೇಲೆ ನಾವು ನಾಳೆಯಿಂದನೂ ಉಪಯೋಗ ಮಾಡ್ಬೋದು. ಆದರೆ ಸ್ವಲ್ಪ ಇನ್ನೂ ಸಿಪ್ಪೆ ಎಲ್ಲ ಅದ್ರೊಳಗಡೆ ತುಂಬ್ಕೋಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಒಂದು 10 days ಅನ್ನೋದು ಬಿಟ್ಬಿಟ್ಟು ತಿಂದರೆ ಇನ್ನೂ ಇಷ್ಟು ರುಚಿಯಾಗಿರುತ್ತೆ. ನಾನು ತುಂಬಬೇಕಾದ್ರೆ ನನಗೆ ಇಷ್ಟು ನೀರು ಬರ್ತಾ ಇದೆ ಅಂದರೆ ಕೇಳಬಾರ್ದು, ಅದು ದಿಢೀರ್ ಉಪ್ಪಿನಕಾಯಿ ಇದು. ಸೊ ನಾನೀಗ ಇದನ್ನು ನಾನು ತುಂಬ್ತಾ ಇದ್ದಿದ್ದು ಇದ್ರೊಳಗಡೆ. ಯಾವಾಗಾದ್ರೂ ಒಮ್ಮೆ ನಮಗೆ ಮನೇಲೆಲ್ಲ ಉಪ್ಪಿನಕಾಯಿ ಆಗಿರುತ್ತೆ, ಅವಾಗಿಂದ ಅವಾಗ ಉಪ್ಪಿನಕಾಯಿ ಬೇಕಾಗಿತ್ತು ಅಂತಂದ್ರೆ ನೀವು ಇದನ್ನು ಕೂಡ 5-6 ನಿಂಬೆಹಣ್ಣು ಇದ್ರೂ ಸಾಕು, ನೀವು ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಅವಾಗಿಂದ ಅವಾಗ ಯಾರಾದ್ರೂ ಗೆಸ್ಟ್ ಬಂದ್ರೆ ಉಪ್ಪಿನಕಾಯಿ ಇರಲಿಲ್ಲ, ಸೊ ನೀವು ಅದನ್ನು ಕೂಡ ಮಾಡ್ಕೋಬಹುದು. ಈಗ ಹೆಂಗೆ ನಾವು ಟೊಮಾಟೊ ಉಪ್ಪಿನಕಾಯಿ ಮಾಡ್ತೀವಲ್ಲ, ಅದನ್ನು ದಿಢೀರಾಗಿ ಮಾಡ್ಬೋದು. ಸೊ ಈ ರೀತಿ ದಿಢೀರಾಗಿ ಮಾಡಿರೋಂಥ ಉಪ್ಪಿನಕಾಯಿಗಳು ಬಹಳಷ್ಟು ಉಪ್ಪಿನಕಾಯಿಗಳಿವೆ. ನಿಮ್ಗೆಲ್ಲರಿಗೂ ಇದು ಉಪ್ಪಿನಕಾಯಿ ಇಷ್ಟ ಆಗ್ಬೋದು ಅಂತ ನೋಡಿ. ದಿಢೀರ್ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ರೆಡಿ. ಥ್ಯಾಂಕ್ ಯು.